ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವಜ್ರೇಶ್ವರಿ ದೇವಿ ಏನು ಅನ್ನೋ ಸತ್ಯವನ್ನು ರಚ್ಚುಗೆ ಹೇಳಿದ್ರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಚ್ಚು ಮನೆಗೆ ವಜ್ರೇಶ್ವರಿ ಬಂದಿದ್ದಾರೆ. ಎತ್ತ ಕಡೆ ಜೀವ ಮನೆ ಅಧಿಕಾರವನ್ನು ಕೈಗೆತ್ಕೊತಿದ್ದಾರೆ. ತನ್ನ ಅಮ್ಮನಿಂದಾನೆ ಕಲ್ಪತರು ಆಪರೇಷನನ್ನು ಶುರು ಮಾಡಿಕೊಂಡಿದ್ದಾರೆ. ತನ್ನ ಅಮ್ಮ ಈ ರೀತಿ ಆಗಲಿಕ್ಕೆ ಬೇರೆ ಏನೋ ಕಾರಣ ಇದೆ ಅನ್ನೋದನ್ನು ಹುಡುಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ದೇವಿ ಯಾವುದೇ ರೀತಿ ಸುಳಿವು ಸಿಗಬಾರ್ದು ಅಂತ ಎಚ್ಚರಿಕೆಯಿಂದ ಎಲ್ಲವನ್ನ ಕೂಡ ಬಚ್ಚಿಡ್ತಿದ್ದಾಳೆ. ಇದರ ನಡುವೆ ದೇವಿಯ ನಿಜ ರೂಪ ಏನು ಅನ್ನೋ ಸತ್ಯ ತಿಳಿದಿರ್ತಕ್ಕಂಥ ವಜ್ರೇಶ್ವರಿ ಇಲ್ಲಿ ರಚ್ಚು ಮನೆಗೆ ಬಂದಿದ್ದೆ. ರಚ್ಚು ಹತ್ರ ಈ ಮನೆಯವ್ರು ಯಾರು ಸರಿ ಇಲ್ಲ, ನೀನು ಅನ್ಕೊಂಡಾಗಲ್ಲ ಈ ಮನೆಯವರು ತುಂಬಾ ಭಯಾನಕ ಅಂತ ಹೇಳ್ತಿದ್ದಾರೆ. ಏನಮ್ಮ ಮಾತಾಡ್ತಿದ್ಯಾ, ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡ ನೀನು ಅಂತ ರಚ್ಚು ಹೇಳಿದಾಗ ದೊಡ್ಡವ್ರು ಏನಾದರೂ ಹೇಳಿದ್ರೆ ಚಿಕ್ಕವ್ರು ಕೇಳಬೇಕು, ಅದನ್ನು ಬಿಟ್ಟು ಈ ರೀತಿಯೆಲ್ಲ ಮಾತಾಡಬಾರ್ದು ರಚ್ಚು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇತ್ತ ಕಡೆ ವಜ್ರೇಶ್ವರಿ ಮತ್ತು ಮುಂದುವರೆದಿದ್ದ. ನೋಡು ರಚ್ಚು, ನೀನು ಏನು ಮಾಡು ಗೊತ್ತಾ ರಚನಾ, ಈ ಒಂದು ಕೃಷ್ಣನ ಒಂದು ಗಾರ್ಡಿಯನ್ ರೈಟ್ಸ್ ನಿನ್ನ ಹತ್ರ ಇದೆ ಅಲ್ವಾ, ಅದನ್ನು ಈ ಮನೇಲಿ ಯಾರಿಗಾದರೂ ಬರೆದು ಕೊಟ್ಬಿಡು. ಆನಂತರ ನೀನು ಮತ್ತು ಜೀವ ನಮ್ಮನೇಲಿ ಬಂದು ಇದ್ಬಿಡಿ. ಆನಂತರ ಯಾರ ಒಂದು ತಾಪತ್ರಯ ಕೂಡ ಇರೋದಿಲ್ಲ, ನೀವು ಕೂಡ ನೆಮ್ಮದಿಯಾಗಿರ್ಬೋದು, ನಾವು ಕೂಡ ಆರಾಮಾಗಿರ್ಬೋದು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ನಿಜವಾಗ್ಲೂ ರಚನಾಗೆ ಶಾಕ್ ಆಗ್ತದೆ. ಯಾಕೆ ಅಮ್ಮ ಇಷ್ಟು ಮಟ್ಟಿಗೆ ಹೇಳ್ತಿದ್ದಾರೆ, ಹಾಗಿದ್ರೆ ಯಾರಿರ್ಬೋದು, ಹಾಗಿದ್ರೆ ಈ ಮನೇಲಿ ಆಗದಿರೋರು ಇದ್ದಾರಾ, ರಾಣ ಬಗ್ಗೆ ಹೇಳ್ತಿದ್ದಾರೆ, ಕಪಿಲ್ ಬಗ್ಗೆನ ಅಂತ ರಚ್ಚುಗೆ ಕನ್ಫ್ಯೂಷನ್ ಆಗಿದೆ. ಆದರೆ ಇಲ್ಲಿ ನಿಜವಾಗ್ಲೂ ವಜ್ರೇಶ್ವರಿ ಸುಳಿವು ಕೊಡ್ತಾರೆ ಹೊರತು ಅದು ದೇವಿ ಅನ್ನೋ ಸತ್ಯವನ್ನು ಹೇಳುವುದಿಲ್ಲ. ಜೊತೆಗೆ ಈ ಕಡೆ ರಚ್ಚು ಅಂತೂ ದೇವಿ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ. ಆದರೆ ಅಲ್ಲಿ ಜೀವ ದೇವಿ ಹತ್ತಿರಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಜೀವ ತನ್ನ ಅಮ್ಮನನ್ನು ಕಾಪಾಡ್ಕೋತಾರ, ತನ್ನ ಅಮ್ಮನ ಈ ಪರಿಸ್ಥಿತಿಗೆ, ಮನೆಯ ಪರಿಸ್ಥಿತಿಗೆ ಕಾರಣ ಆಗಿರೋ ದೇವಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ನಿಜವಾಗ್ಲೂ ಸಖತ್ತಾಗೆ ಖಡಕ್ ಪಾಠ ಕಲಿಸ್ತಾರೆ. ಏನಾಗುತ್ತೆ, ಯಾವ ರೀತಿ ಕತೆ ಮುಂದುವರಿಯುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.